ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನು ದೇವರೆಂದು ಪೂಜಿಸುತ್ತೇವೆ. ಇದರಲ್ಲಿ ದೇವಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ. ಹೊಸ್ತಿಲ ಪೂಜೆಯನ್ನು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಹೇಗೆ ಮಾಡುವುದು, ಯಾವ ಹೊತ್ತಿನಲ್ಲಿ ಮಾಡುವುದು ಎಂಬ ವಿಷಯವನ್ನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡದೆ ದಿನನಿತ್ಯ ಮಾಡಬೇಕು. ಬೆಳಗ್ಗಿನ ಜಾವ ಸೂರ್ಯೋದಯಕ್ಕೆ ಮೊದಲು ಎದ್ದು ನಿತ್ಯ ಕರ್ಮ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ದೀಪವಿಟ್ಟು ದೇವರ ಕೋಣೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ತೊಳೆಯಬೇಕು. ನಂತರ ರಂಗೋಲಿಯನ್ನು ಗೆರೆಗಳನ್ನು ಎಳೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ಹೊಸ್ತಿಲಲ್ಲಿ ಇಡಬೇಕು. ನೀರಿನ ತಂಬಿಗೆ ಇಟ್ಟು ನಮಸ್ಕರಿಸಬೇಕು. ಹೊಸ್ತಿಲು ಬರೆಯುವಾಗ 24 ಗೆರೆಗಳಿರಬೇಕು. ಹೊಸ್ತಿಲನ್ನು ಬರೆಯುವಾಗ ಹೇಳುವ ಮಂತ್ರ ಈ ರೀತಿ ಇದೆ: ಹ್ರೀಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಸೌಭಾಗ್ಯಂ ದೇಹಿ ಮೇ ನಿತ್ಯಂ ದಾರಿದ್ರ್ಯನ ಪ್ರಯಚ್ಛಮೆ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವಿ ತಥಾ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶೌನ ಶಾರದೇತ್ಯಂಬಿಕೇತಿ ಚ. ನಂತರ ತುಳಸಿಗೆ ದೀಪವಿಡುವುದು ವಾಡಿಕೆ. ಈ ಮಂತ್ರವನ್ನು ಕೂಡ ಹೇಳಬಹುದು: ದ್ವಾರಾದೇವಿ ನಮಸ್ತುಭ್ಯಂ ದ್ವಾರಕೀಶ್ವರ ಭಾಮಿನಿ ಪತಿದ್ವಾರ ಹರಿ ಗುರು ಭಕ್ತಿಂ ಪುತ್ರಸ್ಥ ದೇಹಿ ಮೇ. ಹೀಗೆ ಹೊಸ್ತಿಲು ಬರೆಯುವ ವಿಧಾನಗಳಲ್ಲಿ ಇದು ಒಂದು. ಇನ್ನು ಕೆಲವು ವಿಧಾನಗಳಿವೆ. ಅವು ದೇಶ ಕಾಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಸ್ತಿಲು ಪೂಜೆ ಮಾಡುತ್ತಾರೆ. ಏನೇ ಇರಲಿ, ಹೇಗೆ ಇರಲಿ, ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡುವುದು ಎಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು, ಪ್ರಾರ್ಥಿಸುವುದು. ಇಲ್ಲಿನ ಮುಖ್ಯ ಉದ್ದೇಶ ಹೊಸ್ತಿಲು ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲು ದಾಟಿ ಒಳ ಪ್ರವೇಶಿಸುವುದಿಲ್ಲವೆಂದು ಶಾಸ್ತ್ರದಲ್ಲಿ ತಿಳಿಸಿದೆ. ಸ್ತ್ರೀಯರಿಗೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಹಲವು ಪ್ರತೀಕಗಳಿವೆ. ಅವುಗಳಲ್ಲಿ ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆ ಪ್ರಮುಖವಾದವು. ಮನೆಯ ಹೆಂಗಸರು ಹೊಸ್ತಿಲಿನಲ್ಲಿ ಲಕ್ಷ್ಮೀ ಭಾರತೀಯರನ್ನು ಪೂಜಿಸಬೇಕು. ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆಯನ್ನು ಕನ್ಯೆಯರು ಸಹ ಕಡ್ಡಾಯವಾಗಿ ಮಾಡತಕ್ಕದ್ದು. ಸ್ನಾನಕ್ಕೆ ಮೊದಲು ಹೊಸ್ತಿಲು ಬಳಿದು ಸ್ವಸ್ತಿಕ ಬರೆದು ಅಲಂಕರಿಸಿ ಸ್ನಾನ ನಂತರ ಪೂಜಿಸಬಹುದು. ಕೆಲವೆಡೆ ಸ್ನಾನ ನಂತರ ಹೊಸ್ತಿಲು ಬರೆಯುವ ಸಂಪ್ರದಾಯವೂ ಇದೆ. ಶಾಸ್ತ್ರ ರೀತ್ಯ ಸ್ನಾನ ನಂತರದ ಹೊಸ್ತಿಲ ಪೂಜೆ ಉತ್ತಮ. ಶುದ್ಧ ಜಲ ಪೂರ್ಣವಾದ ತಂಬಿಗೆಯನ್ನು ಹೊಸ್ತಿಲ ಮಧ್ಯದಲ್ಲಿಟ್ಟು ಮಂಗಳ ದ್ರವ್ಯಗಳಿಂದ ಪೂಜಿಸಿ ಹ್ರೀಂಕಾರ ರೂಪಿಣಿ ಎಂಬ ಶ್ಲೋಕಗಳಿಂದ ನಮಸ್ಕರಿಸಿ ಹೊಸ್ತಿಲಿಗೆ ಅರ್ಪಿಸಿದ್ದ ಒಂದು ಹೂವನ್ನು ಮುಡಿದುಕೊಂಡು ಕೈ ತೊಳೆದು ತಂಬಿಗೆಯನ್ನು ಕೆಳಗಿಳಿಸಬೇಕು. ಹೊಸ್ತಿಲು ಪೂಜೆ ಮುಗಿಯುವ ತನಕ ಯಾರು ಹೊಸ್ತಿಲನ್ನು ದಾಟಬಾರದು. ಮತ್ತು ಈ ಹೊಸ್ತಿಲು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಉತ್ತಮ. ಗೃಹದ ಪ್ರಧಾನ ದ್ವಾರವನ್ನು ಹೊಸ್ತಿಲು ಪೂಜೆಗಾಗಿ ಆರಿಸಿಕೊಳ್ಳಬೇಕು. ಅನುಕೂಲತೆ ಹಾಗೂ ಶುದ್ಧಿಯ ಕಾರಣಗಳಿಂದ ದೇವರ ಕೋಣೆಯ ದ್ವಾರವನ್ನು ಪೂಜಿಸಿದರೂ ಪ್ರಧಾನ ದ್ವಾರದಲ್ಲೂ ರಂಗೋಲಿ ಇರಲೇಬೇಕು. ಅಶೂನ್ಯ ದೇಹಲಿ ಕಾರ್ಯ ಎಂಬಂತೆ ಹೊಸ್ತಿಲು ಬೋಳಾಗಿರಕೂಡದು. ಕಸಕಡ್ಡಿಗಳಿಂದ ತುಂಬಿರಕೂಡದು. ಗೃಹ ವಸ್ತುಗಳನ್ನು ಹೊಸ್ತಿಲಲ್ಲಿ ಇಡಬಾರದು. ಹೊಸ್ತಿಲು ಯಾವಾಗಲೂ ಅಲಂಕೃತವಾಗಿಯೇ ಇರಬೇಕು. ಅದನ್ನು ಖಾಲಿ ಇರಿಸಬಾರದು. ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಬೇಕು. ಯಾವುದೋ ಬೇಸರದಿಂದಲೋ ಆಲಸ್ಯದಿಂದಲೋ ವರುಷಗಳು ಉರುಳಿದರೂ ಅಳಿಸಿ ಹೋಗದ ಬಣ್ಣಗಳನ್ನು ಬಳಿಯುವುದನ್ನು ಶಾಸ್ತ್ರ ಒಪ್ಪುವುದಿಲ್ಲ. ಪ್ರತಿನಿತ್ಯವೂ ಬೆಳಗ್ಗೆ ಹೊಸ್ತಿಲನ್ನು ಕೆಮ್ಮಣ್ಣಿನಿಂದ ಗೋಮಯದಿಂದ ಅಲಂಕರಿಸಬೇಕು. ರಂಗವಲ್ಲಿಗಳನ್ನು ಹಾಕಬೇಕು. ಯಾವ ಮನೆಯ ಹೊಸ್ತಿಲು ಅಲಂಕಾರಗಳಿಲ್ಲದೆ ಬರಿದಾಗಿರುತ್ತದೋ ಅವರ ಕುಲ ಶೂನ್ಯವಾಗುತ್ತದೆ. ಹೊಸ್ತಿಲ ಮೇಲೆ ಕುಳಿತು ನರಸಿಂಹ ದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರುತ್ತಾರೆ. ಆದ್ದರಿಂದ ನರಸಿಂಹರೂಪಿಯಾದ ಪರಮಾತ್ಮನ ವಿಶೇಷವಾದ ಸನ್ನಿಧಾನಯುಕ್ತವಾಗಿದೆ ಹೊಸ್ತಿಲು. ಭಗವಂತ ರಮೆಯನ್ನು ಬಿಟ್ಟು ಎಲ್ಲಿಯೂ ಇರುವುದಿಲ್ಲ. ಅವರಿಬ್ಬರು ನಿತ್ಯಾವಿಯುಕ್ತರು. ಆದ್ದರಿಂದ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ.
ಹೀಗೆ ಈ ದೇವತೆಗಳನ್ನು ಗಂಧ, ಪುಷ್ಪ, ಅರಿಶಿಣ, ಕುಂಕುಮ, ಅಕ್ಷತೆಗಳಿಂದ ತಪ್ಪದೆ ಪೂಜಿಸಬೇಕು. ಯಾರು ಈ ಹೊಸ್ತಿಲು ಪೂಜೆ, ತುಳಸಿ ಪೂಜೆಯನ್ನು ಮಾಡುತ್ತಾಳೋ ಅಂಥವಳ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ. ದೇವತೆಗಳ ಸನ್ನಿಧಾನ ಇರುವ ಹೊಸ್ತಿಲ ಮೇಲೆ ಪಾದಗಳನ್ನಿರಿಸಬಾರದು, ಅಲ್ಲಿ ಕೂಡಬಾರದು, ಪೂಜೆ ಮಾಡದೆ ಅದನ್ನು ದಾಟಲೂ ಬಾರದು. ಪ್ರತಿ ಸಲ ಹೊಸ್ತಿಲನ್ನು ದಾಟುವಾಗ ಅದನ್ನು ನಮಸ್ಕರಿಸಿಯೇ ದಾಟಬೇಕು. ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಕರ್ಮಗಳ ಮಹತ್ವದ ಅರಿವು ಮೂಡುತ್ತದೆ. ಇದನ್ನೆಲ್ಲ ಶ್ರದ್ಧಾಪೂರ್ವಕವಾಗಿ ಮಾಡುವ ಮಾತೆಯರು ಹರಿಪ್ರಿಯರಾಗುತ್ತಾರೆ, ಪತಿಪ್ರಿಯರಾಗುತ್ತಾರೆ, ಹಿರಿಯರೆನಿಸಿಕೊಳ್ಳುತ್ತಾರೆ, ಹಾಗೆ ವಂದನೀಯರಾಗುತ್ತಾರೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.